ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಮ್ಲನ್ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ನಾನಿವತ್ತು ಏನು ಮಾಡ್ತಿದ್ದೀನಿ ಅಂತೇಳಿ. ಸಾಬುದಾನ ಕಿಚಡಿಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಿರುತ್ತೆ. ಇದು ಬೋನ್ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ. ಓವರಾಲ್ ಸ್ಟ್ರೆಂತಿಗೆ ಇದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದಕ್ಕೆ 1 ಲೋಟ ಸಾಬುದಾನ ತೊಗೊಂಡು ಕ್ಲೀನಾಗಿ 2 ಸಲ ವಾಶ್ ಮಾಡ್ತಾಯಿದ್ದೀನಿ. ಇದು ಸ್ಟಾರ್ಚಿಂದ ಮಾಡಿರ್ತಾರೆ, ಸ್ವಲ್ಪ ವೈಟ್ ಕಲರ್ ಹೋಗುತ್ತೆ, ಪರವಾಗಿಲ್ಲ. ಇದನ್ನು ಒಂದು 2 ಟೈಮ್ಸ್ ಆದರೂ ವಾಶ್ ಮಾಡಿಬಿಟ್ಟು ಒಂದು 4 to 5 hours ಚೆನ್ನಾಗಿ ನೆನೆಯೋಕೆ ಇಡ್ತೀನಿ. ಆದಷ್ಟು ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ಸ್ ಅವರು ಸ್ವಲ್ಪ ಅವಾಯ್ಡ್ ಮಾಡಿ, ತಿನ್ನಲೇಬೇಡಿ ಅಂತಲ್ಲ, ಅಂದರೆ ವೀಕ್ಲಿ 1 ಟೈಮ್ ತಿಂತಿದ್ದೀನಿ ಅಂದರೆ ಓಕೆ, ಡೈಲಿ ಯೂಸ್ ಮಾಡೋದು ಬೇಡ. 4 ರಿಂದ 5 ಗಂಟೆ ನೆನೆಸಿದ ಮೇಲೆ ಅವರ್ಸು ಸೋಕ್ ಮಾಡಾದ್ಮೇಲೆ ನೋಡಿ, ಆಫ್ಟರ್ 4 hours ಇದರಲ್ಲಿ ನೀರೆಲ್ಲ ಹೀರ್ಕೊಂಬಿಟ್ಟಿದೆ. ಅದು ಇನ್ನು ಉಳಿದಿರೋ ನೀರನ್ನೆಲ್ಲ ಬಸ್ತು ಎತ್ತಿಡ್ತಾಯಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಅಂಥೇಳಿ 2 ಈರುಳ್ಳಿ ಅಷ್ಟು ತೊಗೊಂಡು ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ಆಮೇಲೆ 2 ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೀಜ, ಗೋಡಂಬಿ ಹಾಕಿ ಸ್ವಲ್ಪ ಹುರ್ಕೊಂಡು, ಆಮೇಲೆ ಕಡಲೆಬೇಳೆ ಹಾಕ್ಕೋಬೋದು, ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಸ್ವಲ್ಪ ಬಾಡೋ ತನಕ, ಸ್ವಲ್ಪ ಕಂದು ಬಣ್ಣ ಬರೋವಷ್ಟು ಇದನ್ನು ಹುರ್ಕೊಳ್ಳಿ. ಇವತ್ತು ನೀವು ಸ್ವಲ್ಪ ಉಪ್ಪು ಹಾಕಿದ್ರೂ ನಡೆಯುತ್ತೆ, ಅರಿಶಿನ ಹಾಕಿದ್ರೂ ನಡೆಯುತ್ತೆ. ಬಟ್ ನಾನು ಅರಿಶಿನ ಇಲ್ಲಿ ಬೇಡ ಅಂತ ಬಿಟ್ಟಿದ್ದೆ. ಫೈನಲ್ ಆಗಿ ಅರಿಶಿನ ಬೇಕಂತೇಳಿ ಎಂಡ್ ಟೈಮಲ್ಲಿ ಹಾಕಿದ್ದೀನಿ. ಇದಕ್ಕೆ ನಿಂಬೆ ಹಣ್ಣನ್ನು 1 ಹೋಳು ಅಷ್ಟು ಬೀಜ ತೆಗೆದು ಹಿಂಡಿ ಹಾಕ್ತಾಯಿದ್ದೀನಿ. ಈಗ ನೆನೆಸಿಗಿರೋಂಥ ಸಾಬುದಾನನ ಹಾಕಿ ಗೂರಾಡಿದ್ರೆ ಆಯಿತು. ನಮಗೆ ಇದು 1 ಟೇಸ್ಟ್ ಕೊಟ್ಟರೆ, ಅರಿಶಿನ ಹಾಕಿದ್ದು ಇನ್ನೊಂದು ಟೇಸ್ಟ್ ಕೊಡುತ್ತೆ. ಫೈನಲ್ ಲುಕ್ ಈ ಥರ ಇದೆ. ಅರಿಶಿನ ಹಾಕಿದ್ದೆ, ಸ್ವಲ್ಪ ಕೊತ್ತಂಬರಿ ಹಾಕಿ ಅರಿಶಿನ ಹಾಕಿದ್ರೆ ಆಯಿತು. ಸಾಬುದಾನ ಕಿಚಡಿ ಹೇಗಿದೆ ಅಂತೇಳಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.